Hello, NEET aspirants. Welcome to the new video. ಈ ವಿಡಿಯೋದಲ್ಲಿ ಶಾಮನೂರು ಶಿವಶಂಕರಪ್ಪ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ದಾವಣಗೆರೆ ಈ ಕಾಲೇಜ್ ನೀಟ್ ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ನೊಂದು ಕಾಲೇಜ್ ಇದೆ ಜೆ ಮೆಡಿಕಲ್ ಕಾಲೇಜ್ ಅಂತ. ಜೆ ಬಿಟ್ಟರೆ ನೆಕ್ಸ್ಟ್ ಇರೋದೇ ಶಾಮನೂರು ಶಿವಶಂಕರಪ್ಪ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಇಲ್ಲಿ 200 ಸೀಟ್ಸ್ ಇದೆ. ಎಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡ್ ರಿಸರ್ಚ್ ಸೆಂಟರ್ ಈಸ್ ಅಫಿಲಿಯೇಟೆಡ್ ಟು RGUHS, Rajiv Gandhi University of Health Sciences, with the intake permission for 200 seats from NMC. ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸಸ್ ಯಾವ್ದಿದೆ ಅಂತ. ಯಾಕೆ ಪೋಸ್ಟ್ ಗ್ರಾಜ್ಯುಯೇಷನ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಕು ಅಂದರೆ, ಪೋಸ್ಟ್ ಗ್ರಾಜ್ಯುಯೇಷನ್ಸ್ ಇದ್ದರೆ ಅಲ್ಲಿ PG ಸ್ಟೂಡೆಂಟ್ಸು ಸಹ ಇರ್ತಾರೆ, ನಿಮಗೆ ಒಂದಷ್ಟು ಗೈಡೆನ್ಸ್ ಸಿಗುತ್ತೆ, ಆಮೇಲೆ ಪೇಷಂಟ್ಸ್ ಲೋಡ್ ಸಹ ಚೆನ್ನಾಗಿರುತ್ತೆ. ಯಾವ್ಯಾವುದು ಪೋಸ್ಟ್ ಗ್ರಾಜ್ಯುಯೇಷನ್ ಇದೆ ಇಲ್ಲಿ ನೋಡೋಣ. ಅನಾಟಮಿ ಇದೆಲ್ಲ ಫಸ್ಟ್ ಇಯರ್ ಸಬ್ಜೆಕ್ಟ್ಸು. ನಿಮಗೆ ಮೆಡಿಕಲ್ ಸಿಕ್ಕರೆ ನಿಮಗೆ ಫಸ್ಟ್ ಇಯರ್ ಇದೆ ಓದಬೇಕಾಗುತ್ತೆ. ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ. ಸೊ PG ಕೋರ್ಸಸ್ ಸಹ ಇದೆ ಇಲ್ಲಿ. ನೆಕ್ಸ್ಟ್ ಸೆಕೆಂಡ್ ಇಯರ್ಲಿ ಮೈಕ್ರೋಬಯಾಲಜಿ, ಪ್ಯಾಥಾಲಜಿ ಓದ್ತೀರಾ. ನೆಕ್ಸ್ಟ್ ಥರ್ಡ್ ಇಯರ್ಲಿ ಕಮ್ಯುನಿಟಿ ಮೆಡಿಸಿನ್, ಫೋರೆನ್ಸಿಕ್ ಮೆಡಿಸಿನ್ ಓದ್ತೀರಾ. ಸೊ ಇದು PG ಸಹ ಇದೆ, ನಾನು ಸುಮ್ಮನೆ ಸಬ್ಜೆಕ್ಟ್ಸ್ ಹೇಳ್ತಾ ಇದ್ದೀನಿ ಮೆಡಿಕಲಲ್ಲಿ. ನೆಕ್ಸ್ಟ್ ಜನರಲ್ ಮೆಡಿಸಿನ್, ಎಮರ್ಜೆನ್ಸಿ ಮೆಡಿಸಿನ್, ಜನರಲ್ ಸರ್ಜರಿ, ಆಪ್ಥಾಲ್ಮಜಿ, ENT, ಡರ್ಮಟಾಲಜಿ, ರೇಡಿಯಾಲಜಿ, ಫಾರ್ಮಕಾಲಜಿ, ಅನೆಸ್ಥಿಷಿಯಾ, ಪೀಡಿಯಾಟ್ರಿಕ್ಸ್ ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಇನ್ ಕಾರ್ಡಿಯಾಲಜಿ ಆ್ಯಂಡ್ ನ್ಯೂರಾಲಜಿ. ಇಷ್ಟು PG ಕೋರ್ಸಸ್ ಸಹ ಇದೆ. ಅದರ್ ದ್ಯಾನ್ ಮೆಡಿಕಲ್ MBBS ಬಿಟ್ಟು PG MD ಸೀಟ್ಸು ಅಷ್ಟೊಂದಿದೆ. ನೆಕ್ಸ್ಟು ಲಾಸ್ಟ್ 4 ಇಯರ್ಸ್ ಕಟ್ ಆಫ್ ಬಗ್ಗೆ ನೋಡೋಣ. ಲಾಸ್ಟ್ 4 ಇಯರ್ಸ್ ಯಾವುದು ಅಂದರೆ 2024 ಸೆಕೆಂಡ್ ರೌಂಡ್, 2023 ಫಸ್ಟ್ ರೌಂಡ್, 2022 ಸೆಕೆಂಡ್ ರೌಂಡ್, 2022 ಸೆಕೆಂಡ್ ರೌಂಡ್. ಎಲ್ಲ ಸೆಕೆಂಡ್ ರೌಂಡು ಲಾಸ್ಟ್ ರೌಂಡು, ಬಟ್ ಎಕ್ಸೆಪ್ಟ್ 2023. ಡಿಫ್ರೆಂಟ್ ಕ್ಯಾಟಗರೀಸ್ ನೋಡ್ತಾ ಹೋಗೋಣ. 1G ಕ್ಯಾಟಗರಿಲಿ 67,000, 80,000, 71,000, 79,000 ಲಾಸ್ಟ್ ಇಯರ್. 1K ಕ್ಯಾಟಗರಿಯಲ್ಲಿ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡು 96,118 ವರೆಗೂ ಹೋಗಿತ್ತು. 2AG ಕ್ಯಾಟಗರಿಲಿ 66,000, 72,000, 77,000, 78,000. ಫ್ರಮ್ ಪಾಸ್ಟ್ 3 ಇಯರ್ಸ್ ನೋಡಿ 70 ರೇಂಜಲ್ಲೇ ಇದೆ. 2 ಇಯರ್ ಕ್ಯಾಟಗರಿ 77,000, 77,000, 81,000, 81,000. ಸೊ ಲಾಸ್ಟ್ 2 ಇಯರ್ಸಲ್ಲಿ ನೋಡ್ಬೋದು 80,000 ಕ್ರಾಸ್ ಆಗಿದೆ 2 ಇಯರ್ ಕ್ಯಾಟಗರಿ. 2BG ಕ್ಯಾಟಗರಿ 63,000, 76,000, 66,000. ಲಾಸ್ಟ್ ಇಯರು 76,000. 2BK ಕ್ಯಾಟಗರಿ, 2BK ಲಾಸ್ಟ್ ಇಯರ್ 1,01,122, ಬಟ್ ಅದಕ್ಕಿಂತ ಹಿಂದಿನ ವರ್ಷ 2BK ಇರಲಿಲ್ಲ, 2AK ಇತ್ತು. 3AG ಕ್ಯಾಟಗರಿಲಿ 60,000, 64,000, 55,000, 58,000. ಕಟ್ ಆಫು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ 3AG ಕ್ಯಾಟಗರಿಯಲ್ಲಿ. ನೆಕ್ಸ್ಟು 3AK ನೋಡೋಣ. 3AK ಕ್ಯಾಟಗರಿ ಇಲ್ಲ, 3AR ಕ್ಯಾಟಗರಿ ಇರಲಿಲ್ಲ ಲಾಸ್ಟ್ ಟೈಮು. 3BG ಕ್ಯಾಟಗರಿಲಿ 58,000, 67,000, 55,000, 63,000. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಜನರಲ್ ಮೆರಿಟ್ ಕ್ಯಾಟಗರಿ. ಸುಮ್ಮನೆ ಸಿಂಪಲ್ ಆಗಿ ನಂಬರ್ಸ್ ನೋಡಿ. 57,000, 57,000, 54,000, 64,000. ಸೊ ನಿಮ್ಗೆ ಏನಾದರೂ 50,000 ರೇಂಜಲ್ಲಿ ಮಾರ್ಕ್ಸ್ ಬಂದರೆ, ನೀವೇನಾದ್ರು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿದ್ರೆ ಖಂಡಿತ ಈ ಕಾಲೇಜು ನಿಮಗೆ ಸಿಗುತ್ತೆ. ಯಾಕೆಂದರೆ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡು 57,000, ಅದಕ್ಕಿಂತ ಹಿಂದಿನ ವರ್ಷ ಫಸ್ಟ್ ರೌಂಡೇ 54,000, ಡೆಫಿನೆಟ್ಲಿ ಸೆಕೆಂಡ್ ರೌಂಡ್ಗೆ 57 ಹೋಗಿರುತ್ತೆ. ಅದಕ್ಕಿಂತ ಹಿಂದಿನ ವರ್ಷ 64,000, ಅದಕ್ಕಿಂತ ಹಿಂದಿನ ವರ್ಷ 57,000. ಇಲ್ಲಿ 2021 ನೋಡ್ಬೋದು 57,000, ಇಲ್ಲಿ 2024 57,000, 21, 22, 23, 24. ಇಲ್ಲೂ ನೋಡ್ಬೋದು ನೀವು 21 74,000, ಈಗ 2024 74,000 ಇದೆ. ಹಾಗಾಗಿ 4 ವರ್ಷ ತೊಗೊಂಡಿದ್ದೀನಿ, ಸ್ವಲ್ಪ ವೇರಿಯೇಷನ್ಸ್ ಇದ್ರು. ಸೊ ನೀವು ಅಪ್ರಾಕ್ಸಿಮೇಟ್ ಆಗಿ ಆವ್ರೇಜ್ ಒಂದು ರ್ಯಾಂಕ್ ತಗೋಬಹುದು. GMK 74, 78, 86, 74,000. GMR 68,000, 72,000, 66,000, 71,000. SCG 1,63,000, 1,75,000, 1,83,000, 1,98,000. SCK 2,31,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ ಫಸ್ಟ್ ರೌಂಡಲ್ಲಿ 1,95,000. SCR 1,79,000, 1,99,000, 2,02,000, 2,18,000. ST ಜನರಲ್ 1,02,000, 1,19,000, 1,80,000, 1,70,000. ST ರೂರಲ್ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ 1,96,000, ಅದಕ್ಕಿಂತ ಹಿಂದಿನ ವರ್ಷ ಫಸ್ಟ್ ರೌಂಡಲ್ಲಿ 1,91,000. ಸೊ ಇದೆಲ್ಲ ಸೀಟ್ಸು ನಿಮಗೆ 1.5 ಲಕ್ಷಕ್ಕೆ ಸಿಗುತ್ತೆ. ಅಲ್ಲಿ ಸಿಗಲಿಲ್ಲ, ನಿಮ್ಮ ರ್ಯಾಂಕ್ ಏನಾದರೂ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ 1,95,000 ಈ ಥರ ಜಾಸ್ತಿ ಆಯಿತು ಅಂದರೆ, ದೆನ್ ಯು ಶುಡ್ ಗೋ ಫಾರ್ ಪ್ರೈವೇಟ್ ಕ್ಯಾಟಗರಿ ಸೀಟ್ಸ್ ವಿಚ್ ವಿಲ್ ಕಾಸ್ಟ್ ಯು 12 lakhs. GMPಯಲ್ಲಿ 94,000 ಇತ್ತು, 1,05,000 ಹೋಯಿತು, 99,074 ಇದು ಫಸ್ಟ್ ರೌಂಡು. ಇಲ್ಲಾಂದರೆ ಸೆಕೆಂಡ್ ರೌಂಡಲ್ಲಿ 1 ಲಕ್ಷ ದಾಟಿರುತ್ತೆ. ಲಾಸ್ಟ್ ಇಯರು ಸೆಕೆಂಡ್ ರೌಂಡಲ್ಲಿ 1,04,000. ಸೊ ನೀವು ಜಸ್ಟ್ 1 lakh ಏನಾದರೂ ರೀಚ್ ಆಗ್ತಾ ಇದ್ದೀರಂದರೆ
ದಾವಣಗೆರೆ ಅಂತ ಒಳ್ಳೆ ಸಿಟಿಯಲ್ಲಿ ನಿಮಗೆ ಪ್ರೈವೇಟ್ ಕೋಟಾ ಸೀಟ್ ಬೇಕು ಅಂದರೆ ಧಾರಾಳವಾಗಿ ಸೇರ್ಕೋಬಹುದು. GMPH ಕ್ಯಾಟಗರಿಯಲ್ಲಿ 1,22,000 ಇತ್ತು ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ ಫಸ್ಟ್ ರೌಂಡಲ್ಲೇ 1,25,000 ಆಯಿತು. ದಿಸ್ ಈಸ್ ಅಬೌಟ್ SS ಮೆಡಿಕಲ್ ಕಾಲೇಜ್, ಶಾಮನೂರು ಶಿವಶಂಕರಪ್ಪ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.